ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 500ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ, ಅರಿವು, ತಿಳುವಳಿಕೆ ಮೂಡಿಸುವ ಸಲುವಾಗಿ ಮಾಹಿತಿಗಳನ್ನ ನೀಡ್ತಾ ಬರ್ತಾ ಇದ್ದೇನೆ. ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾರಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣಿಸ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಬುದ್ಧಿವಂತರಾಗಿ ಸಮಸ್ಯೆಗಳಿಗೆ ಸಿಲುಕದಂತೆ ಚಾಕಚಕ್ಯತೆಯಿಂದ ನೀವು ವ್ಯವಹಾರ ಮಾಡಬೇಕು ಅಂತ ಹೇಳ್ತಾ, ನಾನು ನನ್ನ ಒಂದು ಅಳಿಲು ಏನಿದೆ ಸೇವೆ ಅಂದರೆ ಈ ಕನ್ನಡಾಂಬೆಗೆ ಸೇವೆ, ಈ ಕನ್ನಡದಲ್ಲಿ ಕಾನೂನು ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಕಾನೂನನ್ನು ಸರಳವಾಗಿ ತಲುಪಿಸಬೇಕೆಂಬುವಂತಹ ನನ್ನ ಈ ಒಂದು ಇಚ್ಛೆ ಮತ್ತು ಕೈಂಕರ್ಯ, ಇದಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಕೊಡ್ತೀರಾ ಅಂತ ಹೇಳಿ ಭಾವಿಸ್ತಾ, ಹಾಗೂ ಏನಾದರೂ ನನ್ನ ವೆಬ್ಸೈಟು, ಕಂಪನಿ ಮತ್ತು ನೀವು ಡೀಟೇಲ್ಸ್ನ ನೋಡಬೇಕು ಅಂತಾದರೆ, ಅಥವಾ ನನ್ನನ್ನೇ ವಾಲಂಟಿಯರಾಗಿ ನೀವು ಬಂದು ಭೇಟಿ ಮಾಡಿ ಸಲಹೆಗಳನ್ನು ಪಡ್ಕೊಂಡು ಕೇಸ್ಗಳನ್ನು ನೀಡಬೇಕಾದ್ರೆ, ನೀವು ನನ್ನ ಒಂದು ಕಂಪನಿಯ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ www.kmslawAssociates.in ಅಂತ ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟ್ಗೆ ನೀವು ಹೋಗಿ ಡೀಟೇಲ್ಸ್ಗಳನ್ನು ಪಡ್ಕೊಂಡು ಬಂದು ನನ್ನನ್ನು ಭೇಟಿ ಮಾಡ್ಬೋದು. ಲೊಕೇಶನ್ನು ಹಾಕೋಬೋದು, ಅದರಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ ಅಂತ ಹೇಳ್ತಾ, ಇವತ್ತು ಒಂದು ಬಹಳ ಮುಖ್ಯವಾದಂತಹ ಕಾನೂನನ್ನು ಮತ್ತು ಆ ಒಂದು ಕಾನೂನಿನ ಒಂದು ಸ್ಥಿತಿಗತಿಗಳನ್ನು ಜನರಿಗೆ ತಿಳಿಸಬೇಕು ಅಂತ ಹೇಳಿ ಬಂದಿದ್ದೇನೆ. ಸಾಕಷ್ಟು ವೀಕ್ಷಕರು, ಕಕ್ಷಿದಾರರು ಈ ವಿಚಾರದ ಬಗ್ಗೆ ಪ್ರಶ್ನೆಯನ್ನು ಮಾಡಿರೋದ್ರಿಂದ, ಈ ಒಂದು ವಿಚಾರದಲ್ಲಿ ಗೊಂದಲ ಇರೋದರಿಂದ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಅದೇನಪ್ಪ ಅಂತ ಹೇಳಿದ್ರೆ, ಈ ಒಂದು ಪ್ರಾಪರ್ಟಿ ಖರೀದಿ ಮಾಡುವುದು ವಿಚಾರ ಬಂದಾಗ ಎಷ್ಟೋ ಬಾರಿ ಹಲವಾರು ಕಾರಣಗಳಿಂದ ಅಥವಾ ಕಾರಣಗಳಿಗಾಗಿ ಕೆಲವರು ರಿಜಿಸ್ಟರ್ಡ್ ಸೇಲ್ ಅಗ್ರಿಮೆಂಟು ಕಮ್ GPA ಅಂತ ಮಾಡಿಸಿಕೊಂಡಿರ್ತಾರೆ. ರಿಜಿಸ್ಟರ್ಡ್ ಸೇಲ್ ಅಗ್ರಿಮೆಂಟ್ ಅಂದರೆ ಏನು? ಕ್ರಯದ ಒಪ್ಪಂದದ ಕರಾರು ಪತ್ರ. ಮತ್ತು GPA ಅಂದರೆ ಏನು? ಜನರಲ್ ಪವರ್ ಆಫ್ ಅಟಾರ್ನಿ. ಅಂದರೆ ಕಾರಣಾಂತರಗಳಿಂದ ಅಥವಾ ಟೆಕ್ನಿಕಲ್ ರೀಸನ್ಸು ಅಥವಾ ಇನ್ನೇನೋ ಒಂದು ಕಾರಣಗಳು ಅಥವಾ ಇನ್ಯಾರೋ ನಾಮಿನೇಟ್ ಮಾಡಬೇಕು ಅಂದರೆ ಯಾರನ್ನೋ ಒಂದು ಬೇರೆ ಮೂರನೇ ವ್ಯಕ್ತಿಯ ಹೆಸರಿನಲ್ಲಿ ಸೇಲ್ ಡೀಡ್ ಮಾಡಬೇಕು, ಅಥವಾ ಅವರು ಸೂಚಿಸಿದವರ ವ್ಯಕ್ತಿಯ ಹೆಸರಿಗೆ ಸೇಲ್ ಡೀಡ್ ಮಾಡಬೇಕು ಅಂತ ಏನೋ, ಅಥವಾ ಇನ್ನೇನು ಟೆಕ್ನಿಕಲ್ ಕಾರಣಗಳಿಂದನೋ ರಿಜಿಸ್ಟ್ರೇಷನ್ ಆಗದೇ ಇರತಕ್ಕಂತಹ ಸಂದರ್ಭಗಳಿರಬಹುದು. ಅಂತಹ ಸಂದರ್ಭಗಳಲ್ಲಿ ಅಥವಾ ಇನ್ನಿತರ ಕಾರಣಗಳಿಗಾಗಿ ಕೆಲವರು ಏನು ಮಾಡ್ತಾರೆ, ಈ ಒಂದು ಸೇಲ್ ಅಗ್ರಿಮೆಂಟ್, ಕ್ರಯದ ಒಪ್ಪಂದದ ಕರಾರು ಪತ್ರ ಕಮ್ GPA, ಇದರಲ್ಲಿ ವಿತ್ ಪೊಸೆಷನ್ ಕೂಡ ತೊಗೊಂಡ್ಬಿಟ್ಟಿರ್ತಾರೆ. ಅಂದರೆ ಸ್ವಾಧೀನ ಸಹಿತ, ವಿತ್ ಪೊಸೆಷನ್ ಆಫ್ ದಿ ಪ್ರಾಪರ್ಟಿ ಅಂತ ಹೇಳಿ ನಾವು ಕರಿತೇವೆ. ಈ ರೀತಿಯಾಗಿ ಅದನ್ನು ನೋಂದಣಿನೂ ಕೂಡ ಮಾಡಿಸಿರ್ತಾರೆ. ನೋಂದಣಿ ಮಾಡಿಸಿದಾಗ ಅದರಲ್ಲಿ ಏನನ್ನು ಕಂಪ್ಲೀಟಾಗಿ ಆ ಒಂದು ಕ್ರಯದ ಮೊತ್ತ ಏನಿದೆ ಅಂದರೆ ಸೇಲ್ ಕನ್ಸಿಡ್ರೇಷನ್ ವ್ಯಾಲ್ಯೂ ಅಂತ ನಾವೇನು ಕರಿತೇವೆ, ಆ ಸೇಲ್ ಕನ್ಸಿಡ್ರೇಷನ್ ವ್ಯಾಲ್ಯೂ ಪೂರ್ತಿಯಾಗಿ ಪೇಮೆಂಟ್ ಮಾಡಿಬಿಟ್ಟಿರ್ತಾರೆ. ಯಾರು? ಬೈಯರು ವೆಂಡರ್ಗೆ, ಅಂದರೆ ಖರೀದಿದಾರ ಮಾರಾಟ ಮಾಡುವವನಿಗೆ ಸಂಪೂರ್ಣವಾದಂತಹ ಕ್ರಯದ ಮೊತ್ತವನ್ನು ಪೂರ್ತಿಯಾಗಿ ಪಾವತಿ ಮಾಡಿರ್ತಾನೆ. ಮತ್ತು ಮಾರಾಟಗಾರ ಖರೀದಿದಾರನಿಗೆ ಸ್ವತ್ತಿನ ಸ್ವಾಧೀನತೆಯನ್ನು, ಕಬ್ಜೆಯನ್ನು ಕೂಡ ಬಿಟ್ಟುಕೊಟ್ಟಿರ್ತಾನೆ. ಸೊ ಇಂತಹ ಒಂದು ಸಂದರ್ಭ ಅಂದರೆ ದ ಬೈಯರ್ ಹ್ಯಾಸ್ ಪೇಡ್ ದ ಎಂಟೈರ್ ಕನ್ಸಿಡರೇಷನ್ ಅಮೌಂಟ್ ಆ್ಯಂಡ್ ದ ಸೇಮ್ ಟೈಮ್ ದ ವೆಂಡರ್ ಹ್ಯಾಸ್ ಗಿವನ್ ದಿ ಪೊಸಿಷನ್ ಆಫ್ ದಿ ಪ್ರಾಪರ್ಟಿ ಟು ದಿ ಪರ್ಚೇಸರ್, ಬಾಯರ್ ಅಂತ ನಾವೇನು ಕರಿತೀವಿ, ಹಾಗೆ ಬಿಟ್ಕೊಟ್ಟಿರ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಟೈಮ್ ಬೌಂಡ್ ಕೂಡ ಇರೋದಿಲ್ಲ. ಮತ್ತು ಕರೆದಾಗ ಬಂದು ಯಾವುದೇ ತಕರಾರು ಮಾಡದೆ, ಡಿಮ್ಯಾಂಡ್ ಮಾಡದೆ, ಬೇಡಿಕೆ ಮಾಡದೆ ನಾನು ಬಂದು ರಿಜಿಸ್ಟರನ್ನು ಮಾಡಿಕೊಡುತ್ತೇನೆ ಎಂಬುದಾಗಿ ಅವರು ಡಿಕ್ಲರೇಷನ್ ಕೂಡ ಅದರಲ್ಲಿ ಕೊಟ್ಟಿರ್ತಾರೆ. ಸೇಲ್ ಅಗ್ರಿಮೆಂಟಲ್ಲಿ ಹಾಗೂ GPAನಲ್ಲಿ ಎಲ್ಲ ರೀತಿಯಾದಂತಹ ಹಕ್ಕುಗಳನ್ನು ಬರೆಸಿಕೊಂಡು ಬಿಟ್ಟಿರ್ತಾರೆ. ಸೊ ಇಂತಹ ಸಂದರ್ಭ ಎಷ್ಟೋ ಬಾರಿ ಇದೆ. ನೂರಾರು ಪ್ರಕರಣಗಳನ್ನು ನಾನು ನೋಡ್ತಾ ಇದ್ದೀನಿ. ಇದು ನಮ್ಮಗಳ ಕರ್ನಾಟಕದಲ್ಲಿ ಈ ವ್ಯವಹಾರ ಅನ್ನೋದು ಹಾಸು ಹೊಕ್ಕಾಗಿಬಿಟ್ಟಿದೆ. ಈ ಒಂದು ರೀಸೇಲ್ ಮಾಡುವವರಾಗಿರಬಹುದು,
ಬ್ರೋಕರ್ಗಳು, ಏಜೆಂಟ್ಗಳು ಏನೋ ಈ ಒಂದು ರೀತಿಯಾದಂತಹ ವ್ಯವಹಾರಗಳನ್ನು ಹೆಚ್ಚು ಮಾಡ್ತಾ ಹೋಗ್ತಾರೆ. ಯಾರಿಗೂ ಅರ್ಜೆಂಟ್ ಇರುತ್ತೆ ಅಂದರೆ ಮಾರಾಟ ಮಾಡೋನಿಗೆ ಇವರೇ ಏನೋ ಒಂದಷ್ಟು ದುಡ್ಡೆಲ್ಲ ಕೊಟ್ಬಿಟ್ಟು ಎಲ್ಲ ಅಥಾರಿಟಿ ತೊಗೊಂಡ್ಬಿಟ್ಟಿರ್ತಾರೆ. ನಂತರ ಇನ್ಯಾರನ್ನೋ ಹುಡುಕುವಂಥ ಪ್ರಯತ್ನ, ಜಿನೈನ್ ಬೈಯರ್ನ ಹುಡುಕಿ ಒಂದಷ್ಟು ಮಾರ್ಜಿನ್ಗೆ ಅವರಿಗೆ ಮಾರಾಟ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಇದು ಒಂದು ವೃತ್ತಿಯಾಗಿ ಕೂಡ ಏನೋ ಜೀವನೋಪಾಯವಾಗಿ ಕೂಡ ರಿಯಲ್ ಎಸ್ಟೇಟಲ್ಲಿ ಬಂದಿದೆ ಕೂಡ. ಮತ್ತು ಕೆಲವರಿಗೆ ಟೆಕ್ನಿಕಲ್ ರೀಸನ್ಸ್ಗಳು ನಾನು ಹೇಳಿದ ಹಾಗೆ ಏನೋ ಒಂದು ಪೋಡ್ ಆಗಬೇಕು, ಅದ್ಬಸ್ತ್ ಆಗಬೇಕು, ಇನ್ನೇನೋ ಸ್ಕೆಚ್ ಬರಬೇಕು, ಇನ್ನೇನೋ ಟ್ಯಾಕ್ಸ್ ಆಗಿಲ್ಲ, ಇನ್ನೇನೋ ಟೆಕ್ನಿಕಲ್ ಇಶ್ಯೂಸು, ಖಾತಾ ಆಗಿಲ್ಲ, ಈ ರೀತಿಯಾದಂಥ ಕೆಲವು ಸಮಸ್ಯೆಗಳೆಲ್ಲ ಇದ್ದಾಗ ರಿಜಿಸ್ಟ್ರೇಷನ್ನು ಕೆಲವು ಸತಿ ಸರ್ಕಾರದವರು ನಿಲ್ಲಿಸಿರ್ತಾರೆ. ನೋಡಿ, ಈಗಾಗಲೇ ಈ ಖಾತಾ ಸ್ವತ್ತು ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ಲ, ತಗೊಳ್ಳೋದು ಖಾತಾ ಬರೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಇಂತಹ ಸಂದರ್ಭಗಳಲ್ಲಿ ವ್ಯವಹಾರಗಳು ಬೇಗ ಆಗೋಲ್ಲ. ಅಂತಹ ಸಂದರ್ಭಗಳಲ್ಲಿ ಈ ರೀತಿಯಾದಂಥ ವ್ಯವಹಾರಗಳನ್ನು ಮಾಡ್ಕೊಂಡು ಬಿಡ್ತಾರೆ. ಕೆಲವರಿಗೆ ತುಂಬ ಅರ್ಜೆನ್ಸಿ ಇರುತ್ತೆ, ದರ್ದಿರುತ್ತೆ, ಕೆಲವ್ರ ಹತ್ರ ದುಡ್ಡು ಇರುತ್ತೆ. ಸೊ ಆಗ ಈ ತರಹದ ಒಂದು ಕರಾರುಗಳನ್ನು ಮಾಡಿಸಿಕೊಂಡು ಬಿಡ್ತಾರೆ, ರಿಜಿಸ್ಟ್ರೇಷನ್ಗಳನ್ನ ಮಾಡ್ಕೊಂಡು ಬಿಡೋದು, GPA ಮಾಡ್ಕೊಂಡು ಬಿಡೋದು, ಈ ರೀತಿಯಾಗೆಲ್ಲ ಮಾಡ್ಕೊಳ್ತಾರೆ. ಸೊ ಇದೆಲ್ಲ ಮಾಡಿಕೊಂಡಾಗ ಅವರಿಗೆ ಅಥಾರಿಟಿ ಅನ್ನೋದು ಬಂದುಬಿಡುತ್ತೆ. ಯಾರಿಗೆ? ಬೈಯರ್ಗೆ, ಅಂದರೆ ಖರೀದಿಯನ್ನು ಮಾಡಿದಂಥವ್ರಿಗೆ ಅಥಾರಿಟಿ ಬಂದುಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೊಡುವ ಮೊತ್ತ ಏನಿದೆ ಸಂಪೂರ್ಣವಾಗಿ ಕೊಟ್ಟಾಗಿದೆ. ಮಾರಾಟಗಾರ ಸ್ವತ್ತಿನ ಕಬ್ಜೆಯನ್ನು, ಸ್ವಾಧೀನವನ್ನು ಕೂಡ ಬಿಟ್ಕೊಟ್ಟಿದ್ದಾರೆ. ಇನ್ನು ಉಳ್ಕೊಂಡಿರೋದೇನು? ಕೇವಲ ಮಾರಾಟಗಾರ ಬಂದು ನೋಂದಣಿ ಕಚೇರಿಗೆ ನೋಂದಣಿಯನ್ನು ಮಾಡಬೇಕು. ಅಂದರೆ ರಿಜಿಸ್ಟ್ರೇಷನ್ ಆಫೀಸಿಗೆ ಬಂದು ರಿಜಿಸ್ಟರ್ ಮಾಡಿಕೊಡ್ಬೇಕು. ಈ ಪ್ರಾಸೆಸ್ ಮಾಡಬೇಕಷ್ಟೆ. ಅದು ಮಾತ್ರ ಪೆಂಡಿಂಗ್ ಇರುತ್ತೆ. ಇಂತಹ ಒಂದು ಸಂದರ್ಭಗಳು ಇರುತ್ತೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಈ ಒಂದು ವೆಂಡರ್ ಬಂದು ನಾನು ಮಾಡಿಕೊಡೋದಿಲ್ಲ ಅಂತ ಹೇಳ್ತಾನೆ ಅಂತ ಇಟ್ಕೊಳ್ಳೋಣ, ಅಥವಾ ನಾನಾ ಕಾರಣಗಳಿಂದ ವೆಂಡರ್ ಬರಲಿಲ್ಲ, ಮಾರಾಟಗಾರ ಬರಲಿಲ್ಲ, ಅಥವಾ ಮಾರಾಟಗಾರ ಸತ್ತೇ ಹೋದ, ಅವಾಗೇನು ಮಾಡ್ತಕ್ಕಂಥದ್ದು? ಅಥವಾ ಖರೀದಿಗಾರನು ತೀರೋದ, ಅಥವಾ ಆತನಿಗೂ ಕೂಡ ಏನೋ ಒಂದು ಆರೋಗ್ಯದ ಸಮಸ್ಯೆ, ಬರೋಕ್ಕಾಗಲಿಲ್ಲ, ಆತನು ತೀರೋದ. ಏನಾಗುತ್ತೆ? ವಾಟ್ ಈಸ್ ದ ಲಾ ಪೊಸಿಷನ್? ಅಂದರೆ ಸಂಪೂರ್ಣವಾದಂತಹ ಸ್ವತ್ತಿನ ಹಸ್ತಾಂತರ ಆಗಲಿಲ್ಲ. ಯಾಕಂದರೆ ಕ್ರಯಪತ್ರ ಆಗಲಿಲ್ಲ. ದ ಟ್ರಾನ್ಸಾಕ್ಷನ್ ಈಸ್ ಇನ್ಕಂಪ್ಲೀಟ್, ಇಟ್ ಈಸ್ ನಾಟ್ ಕಂಪ್ಲೀಟೆಡ್. ಸೊ ಅಬ್ಸಲ್ಯೂಟ್ ಓನರ್ಶಿಪ್ ಈಸ್ ನಾಟ್ ಟ್ರಾನ್ಸ್ಫರ್ಡ್. ಈ ರೀತಿಯಾದಂತಹ ಒಂದು ಸಂದರ್ಭಗಳು ಬಂದಾಗ ಏನಾಗುತ್ತೆ ಅಂದಾಗ ಸಾಕಷ್ಟು ಸುಪ್ರೀಂ ಕೋರ್ಟ್ ಆಗಲಿ ಈ ತರಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಟ್ರೀಟು ಅಥವಾ ಕನ್ಫರ್ಮೇಷನ್ಗಳನ್ನ ಪದೇ ಮಾಡಿದೆ. ಯಾಕೆಂದರೆ ಈ ಒಂದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಇದರೊಳಗಡೆ ಸ್ವತ್ತಿನ ಮಾರಾಟ ಮಾಡಿದಾಗ ಮಾರಾಟಗಾರನಿಗೆ ಸಂಪೂರ್ಣ ಮೊತ್ತ ಬಂದಿದೆ. ಮತ್ತು ಖರೀದಿದಾರನಿಗೆ ಸ್ವತ್ತಿನ ಕಬ್ಜೆಯನ್ನು ತಗೊಂಡಿದ್ದಾನೆ. ಸೊ ಅಲ್ಲಿಗೆ ಇನ್ನು ಕೊಡೋದು ತಗೊಳ್ಳೋದು ಏನಿಲ್ಲ. ಸೊ ಯಾವುದೇ ರೀತಿ ಬ್ಯಾಲೆನ್ಸ್ ಇಲ್ಲ, ಏನಿಲ್ಲ. ಕೇವಲ ಟ್ರಾನ್ಸಾಕ್ಷನ್ನು ಮಾಡಬೇಕಾಗಿತ್ತು. ಅಂದರೆ ಸೇಲ್ ಡೀಡನ್ನು ರಿಜಿಸ್ಟರ್ ಮಾಡಬೇಕಾಗಿತ್ತು. ಅದನ್ನು ಮಾಡಲಿಲ್ಲ ಅಂತಂದಾಗ, ಆತ ತೀರೋದಾಗ, ಸೊ ಅದು ಲೀಗಲ್ ಪೊಸಿಷನ್ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಸೊ ಇವ್ರಿಗೂ ಕೂಡ ಕಾನೂನಾತ್ಮಕವಾಗಿ ಏನೂ ತೊಂದರೆ ಆಗೋದಿಲ್ಲ. ಬೈಯರ್ಗೂ ಕೂಡ ಅವರೇನಾದ್ರು ತೀರೋದ್ರೆ ಅವರ ಲೀಗಲ್ ಹೇರ್ಸ್ಗಳು ಅದನ್ನು ಕೊಟ್ಟು ಅದನ್ನು ಕೋರಿಸ್ಕೋಬಹುದು. ಅಥವಾ ಈ ಪ್ರಿನ್ಸಿಪಲ್ ವ್ಯಕ್ತಿ ಅಂದರೆ ವೆಂಡರ್ ಅಂತ ನಾವೇನು ಕರಿತೀವಿ, ತೀರೋದಾಗ ಲೀಗಲ್ ಹೇರ್ಸ್ಗಳಿಗೆ ನೋಟಿಸನ್ನು ಕೊಡೋದ್ರ ಮುಖಾಂತರ ಅಥವಾ ತಿಳಿಸೋದ್ರ ಮುಖಾಂತರ ಟ್ರಾನ್ಸಾಕ್ಷನನ್ನು ನೀವು ಕಂಪ್ಲೀಟು ಮಾಡಿಸಿಕೊಳ್ಳಬಹುದು. ಅದೇ ಥರದಲ್ಲಿ ನೀವು ಬಯರ್ಗೂ ಕೂಡ ಸತ್ತು ಇರೋದಾಗ ಅವರ ಲೀಗಲ್ ಹೇರ್ಸ್ಗಳಿಗೆ ಇನ್ಫಾರ್ಮ್ ಮಾಡಿ ಆ ಟ್ರಾನ್ಸಾಕ್ಷನ್ನ ಕಂಪ್ಲೀಟ್ ಮಾಡ್ಕೋಬಹುದು ಇಚ್ಛೆ ಪಟ್ಟಿದ್ದೆ ಆದಲ್ಲಿ. ಸೊ ಇದು ಹಾಫ್ ಟ್ರಾನ್ಸಾಕ್ಷನ್ ಆಗಿದ್ದರು ಅಂದರೆ ಆ ಕಂಪ್ಲೀಟು ಆಗದೆ ಇನ್ಕಂಪ್ಲೀಟ್ ಆಗಿದ್ದಾಗಲೂ ಕೂಡ ಸೊ ಲೀಗಲಾಗಿ ತುಂಬ ಏನು ಡಿಫ್ರೆನ್ಸ್ ಆಗೋದಿಲ್ಲ, ವ್ಯತ್ಯಾಸ ಆಗೋದಿಲ್ಲ. ಸೊ ಸಬ್ಜೆಕ್ಟ್ ಟು ಲೀಗಲ್ ಹೆಸಲ್ಸ್ ಅಂದರೆ ವಕೀಲರಿಗೆ ತೋರಿಸದೆ, ಕಾನೂನಾತ್ಮಕವಾಗಿ ನೀವು ನೋಡಿಕೊಳ್ಳದೆ, ದಾಖಲೆಗಳ ಪರಿಶೀಲಿಸದೆ, ಸಂಪೂರ್ಣ ಮಾಲೀಕತ್ವ ಹೊಂದಿರುವವರು ಅದರಲ್ಲಿ ಸಹಿಗಳನ್ನು ಮಾಡದೇ ಇದ್ದಾಗ, ಅಥವಾ ಯಾರೋ ಒಬ್ಬರು ಸಹಿ ಮಾಡಿರ್ತಾರೆ ಅಥವಾ ಕುಟುಂಬದ ಎಲ್ಲರೂ ಸಹಿ ಮಾಡಿರ್ತಾರೆ, ಇನ್ಯಾರೋ ಒಬ್ಬರು ಇಬ್ಬರನ್ನು ಬಿಟ್ಬಿಟ್ಟಿರ್ತಾರೆ. ಇಂತಹ ಸಂದರ್ಭಗಳಲ್ಲಿ ಅವ್ರಗಳ ಕಡೆಯಿಂದ ಕೇಸ್ಗಳನ್ನ ಹಾಕ್ಸ್ತಕ್ಕಂಥದ್ದು, ಇದು ಬೈಂಡಿಂಗ್ ಬರೋದಿಲ್ಲ ಅಂತ ಹೇಳಿ ಇದನ್ನು ಸೇಲ್ ಅಗ್ರಿಮೆಂಟನ್ನು ಇಟ್ಸ್ ನಾಟ್ ಬೈಂಡಿಂಗ್ ಅಂತೇಳಿ ಪಾರ್ಟಿಷನ್ ಸೂಟ್ಗಳು ಹಾಕೋದು, ಇದೆಲ್ಲವೂ ಕೂಡ ನಾವು ನೋಡ್ತಾ ಇರ್ತೀವಿ. ಸೊ ಇದೆಲ್ಲವೂ ನಡೆಯುತ್ತೆ. ಆದ್ದರಿಂದ ಇಲ್ಲಿ ನಾನು ಡೀಲ್ ಮಾಡೋಕ್ಕೆ ಹೊರಟಿರೋದು ಇಂಥ ಸಂದರ್ಭ ಇದ್ದಾಗ ಏನು ಲೀಗಲ್ ಪೊಸಿಷನ್ಸ್ಗೆ ಪ್ರಾಬ್ಲಮ್ ಆಗೋಲ್ಲ, ಅದು ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳೋದಾಗಿದೆ.
ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳಾಗಿದೆ. ಮತ್ತು ನೀವು ನೋಟಿಸ್ ಕೊಡುವ ಮುಖಾಂತರ, ತಿಳುವಳಿಕೆ ಪತ್ರ ಕಳಿಸೋದ್ರ ಮುಖಾಂತರ ತಿಳಿವು ಮಾಡಿ ಆ ಟ್ರಾನ್ಸಾಕ್ಷನ್ನ ಕಂಪ್ಲೀಟ್ನ ಮಾಡ್ಕೋಬಹುದು. ಮತ್ತು ಲೀಗಲ್ ಆಗಿ ಇರಬೇಕು. ತೆಗೆದುಕೊಳ್ಳುವವನು ವಹಿಸಬೇಕಾದ ಎಚ್ಚರಿಕೆ ಏನಂದರೆ ಆತನೇ ಸಂಪೂರ್ಣ ಮಾಲೀಕನ ಅನ್ನೋದು ನೋಡಬೇಕು, ಅಥವಾ ಅವರೆಲ್ಲರೂ ಸಹಿ ಮಾಡಿದರೆ ಸಂಪೂರ್ಣವಾದಂತಹ ಮಾಲೀಕತ್ವ ನನಗೆ ಬರುತ್ತಾ ಅಥವಾ ಇನ್ಯಾರು ಉಳ್ಕೊಂಡಿದ್ದಾರಾ ಅನ್ನೋದನ್ನು ನುರಿತ ವಕೀಲರ ಬಳಿ ದಾಖಲಾತಿಗಳನ್ನ ತೋರಿಸಿ ಪರಿಶೀಲಿಸಿ ನೀವು ಮಾಡಿಕೊಳ್ಳೋದು ಯಾವತ್ತೂ ಒಳ್ಳೆಯದು. ಮಾರಾಟ ಮಾಡುವವನು ಸಂಪೂರ್ಣ ಹಣವನ್ನು ನನಗೆ ಬಂದಿದೆಯಾ ಅಂತ ತಿಳ್ಕೊಂಡಾಗ, ಹಣ ಬಂದಾದ ಮೇಲೆ ಅಥವಾ ಆತನನ್ನು ಹೊರತುಪಡಿಸಿ ಇನ್ಯಾರೂ ಕೂಡ ಅಲ್ಲಿ ಉತ್ತರಾಧಿಕಾರಿಗಳಿಗೂ ಕೂಡ ಹಕ್ಕಿಲ್ಲ, ಇನ್ಯಾರಿಗೂ ಹಕ್ಕಿಲ್ಲ, ಈತನಿಗೆ ಸಂಪೂರ್ಣ ಮಾಲೀಕತ್ವ ಇದೆ ಅಂದಾಗ ಸೊ ಆತನು ಕೂಡ ಯಾವುದೇ ಒಂದು ತಕರಾರು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಸಂಪೂರ್ಣವಾಗಿ ದುಡ್ಡನ್ನು ಪಡ್ಕೊಂಡು ಸ್ವಾಧೀನವನ್ನು ಬಿಟ್ಟುಕೊಟ್ಬಿಟ್ಟಿರ್ತಾನೆ. ಆದ್ದರಿಂದ ಅದು ಲೀಗಲ್ ಪೊಸಿಷನ್ ಏನು ಪ್ರಾಬ್ಲಮ್ ಆಗಲ್ಲ. ಅಳುಕಬೇಡಿ, ಅಂಜಬೇಡಿ. ಕಾನೂನು ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ಹೇಳ್ತಾ, ಕಾನೂನನ್ನು ನೀವು ಸಪೋರ್ಟ್ ಮಾಡಿದ್ರೆ ಕಾನೂನು ನಿಮಗೆ ಸಪೋರ್ಟ್ ಮಾಡುತ್ತೆ. ಸೊ ಲೀಗಲ್ ಪೊಸಿಷನಲ್ಲಿ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಸೊ ಅದು ಹಾಗೆ ಕಂಟಿನ್ಯೂ ಆಗುತ್ತೆ ಎಂಬುವಂತಹ ಒಂದು ಮಹತ್ತರವಾದಂಥ ವಿಚಾರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು, ಗಾಬರಿ, ಆತಂಕಗಳು ಜನಗಳಿಗೆ ಉಂಟು ಹಾಗೂ ಕೇಳಿದ್ದು ಉಂಟು. ಈ ಥರ ತೀರೋಗ್ಬಿಟ್ರೆ ಏನು ಮಾಡೋದು, ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಲ್ಲ, ನಾಳೆ ದಿವಸ ಮಕ್ಳುಗಳು ಕೇಸ್ ಹಾಕ್ಬಿಡ್ಬೋದಾ, ಅವ್ರು ಬಂದು ತೊಂದರೆ ಮಾಡ್ಬೋದಾ ಅಂದರೆ, ನನಗಾಗಲೇ ಹೇಳಿದಾಗೆ ಎಲ್ಲರ ಬಳಿಯೂ ಸಹಿ ಮಾಡಿಸಿಕೊಂಡು ಮಾಲೀಕತ್ವ ಹಸ್ತಾಂತರ ಆಗಬೇಕಂದ್ರೆ ಯಾರ್ಯಾರಿಗೆ ಆ ಸ್ವತ್ತಿನ ಮೇಲೆ ಮಾಲೀಕತ್ವ ಇದೆ, ಸಂಪೂರ್ಣ ಮಾಲೀಕತ್ವ ಇದೆಯಾ ಅಥವಾ ಅರೆ ಮಾಲೀಕತ್ವ ಇದೆಯಾ ಅನ್ನೋದನ್ನು ನೋಡಿಕೊಂಡು ಎಲ್ಲರನ್ನೂ ಸೇರಿಸಿ ನೀವು ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಇಲ್ಲ ಅಂತ ಹೇಳಿದರೆ ಅದು 100% ತಕರಾರಾಗುತ್ತೆ, ಕೋರ್ಟ್ ಕೇಸ್ ಆಗುತ್ತೆ. ಸೊ ಈ ಥರದ್ದೆಲ್ಲ ಮುಂದುವರಿತಾ ಹೋಗುತ್ತೆ ಎಂಬುವಂತಹ ವಿಚಾರವನ್ನು ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.